ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಕ್ ನೆಕ್ ಡಿಸೈನ್ ಮತ್ತು ಸ್ಲೀವ್ ಡಿಸೈನನ್ನು ನೋಡೋಣ. ಬ್ಯಾಕ್ ಪಾರ್ಟ್ ಲೈನಿಂಗ್ ಪೀಸಲ್ಲಿ ಕಟ್ ಮಾಡಿಕೊಂಡು ಮೇನ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಬ್ಲೌಸ್ನ ಸ್ಲೀವನ್ನು ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ 1 ಇಂಚು, 4 ಇಂಚು, 1 ಇಂಚು ಮಿಡ್ಲ್ ಪಾಯಿಂಟಲ್ಲಿ ಈ ಥರ ಶೇಪ್ ತಗೊಳ್ತಿದ್ದೇನೆ. ಕೆಳಭಾಗದಲ್ಲೂ ಈ ಥರ ಶೇಪ್ ತಗೊಳ್ತಿದ್ದೇನೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಮೇನ್ ಪೀಸಲ್ಲಿ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳೋಣ. ಮೊದಲು ಕೆಳಭಾಗ ಸ್ಟಿಚ್ ಮಾಡ್ಕೊಳ್ಳೋಣ. ನೆಕ್ ಶೇಪು ಯಾವ ಥರ ಇದೆ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ನೆಕ್ನ ಭಾಗವನ್ನು ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಪೀಸನ್ನು ಸಣ್ಣ ಸಣ್ಣ ಕಚ್ಚಿ ಹಾಕ್ಕೊಳ್ಳೋಣ ರೌಂಡ್ ಶೇಪ್ ಬರುವಲ್ಲಿ. ಈಗ ಉಲ್ಟಾ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡ್ರೆ ಈಸಿ ಆಗ್ತದೆ ಸ್ಟಿಚ್ ಹಾಕಲಿಕ್ಕೆ. ನೆಕ್ಕಿಗೂ ಇದೇ ಥರ ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ. ಬ್ಯಾಕ್ ಟಕ್ಸ್ ಹಾಕೊಳ್ಳೋಣ. ಈಗ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಬ್ಯಾಕ್ ನೆಕ್ಕಿಗೆ ಶೇಪ್ ಯಾವ ಥರ ಇದೆ ಅದೇ ಥರ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಡಬಲ್ ಸ್ಟಿಚ್ ಹಾಕೊಳ್ಳೋಣ. ಈಗ ಬ್ಯಾಕ್ ದಾರಕ್ಕೆ ಕುಚ್ಚು ರೆಡಿ ಮಾಡ್ಕೊಳ್ಳೋಣ. ಈ ಥರ ಶೇಪಲ್ಲಿ ಕಟ್ ಮಾಡಿಕೊಂಡು ಮೇನ್ ಪೀಸಲ್ಲಿ ಸ್ಟಿಚ್ ಮಾಡಿಕೊಂಡು ಈಗ ಉಲ್ಟಾ ಮಾಡಿಕೊಂಡು ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದಕ್ಕೆ
ದಾರಕ್ಕೆ ಕುಚ್ಚನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಉಲ್ಟಾ ಮಾಡ್ಕೊಳ್ಳೋಣ. ಕುಚ್ಚು ರೆಡಿ ಆಯಿತು. ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಹಾಕೊಳ್ಳೋಣ. ಇಲ್ಲಿ ಕುಚ್ಚನ್ನು ಒಳಗಡೆ ಹಾಕೊಳ್ತಿದ್ದೇನೆ. ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ ದಾರ. ಬ್ಯಾಕ್ ನೆಕ್ ಡಿಸೈನ್ ರೆಡಿ ಆಯಿತು. ಈಗ ಸ್ಲೀವ್ ರೆಡಿ ಮಾಡ್ಕೊಳ್ಳೋಣ. ಮೊದಲು ಶೇಪ್ ಹೇಗಿದೆಯೋ ಹಾಗೆ ಸ್ಟಿಚ್ ಹಾಕೊಳ್ಳೋಣ. ಡಿಸೈನ್ನ ಪ್ರಕಾರನೇ ಸ್ಟಿಚ್ ಹಾಕೊಳ್ಳೋಣ. ಎಕ್ಸ್ಟ್ರಾ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಕಚ್ಚ ಹಾಕೊಳ್ಳೋಣ ರೌಂಡ್ ಶೇಪಲ್ಲಿ. ಈ ಥರ ಫೋಲ್ಡ್ ಮಾಡಿಕೊಂಡು ಉಲ್ಟಾ ಮಾಡ್ಕೊಳ್ಳೋಣ. ಎರಡು ಕಡೆನೂ ಫೋಲ್ಡ್ ಮಾಡಿಕೊಂಡು ಉಲ್ಟಾ ಮಾಡ್ಕೊಳ್ಳೋಣ. ಈಗ ಮೇಲ್ಗಡೆ ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ. ಈಗ ಇಲ್ಲಿ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಮೇನ್ ಪೀಸ್ಗೆ ಲೈನಿಂಗ್ ಪೀಸ್ ಅಟ್ಯಾಚ್ ಮಾಡ್ಕೊಳ್ತಿದ್ದೇನೆ. ಎಕ್ಸ್ಟ್ರಾ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ಈ ಥರ ತ್ರಿಕೋನವಾಗಿ ಪೀಸ್ ಕಟ್ ಮಾಡಿಕೊಂಡು ತ್ರಿಕೋನವಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಅದನ್ನು ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ಮಾರ್ಕ್ ಮಾಡ್ಕೊಳ್ತಿದ್ದೇನೆ. ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತಿದ್ದೇನೆ ಮಿಡ್ಲಿಗೆ ಬರುವ ಹಾಗೆ. ಈಗ ಅಟ್ಯಾಚ್ ಮಾಡ್ಕೊಳ್ತಿದ್ದೇನೆ. ಈಗ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಕ್ರಾಸ್ ಹಾಕಿ ತಗೊಂಡು ಬರ್ತಾ ಇದ್ದೇನೆ ಲೇಸನ್ನು. ಆಗ ಅದು ಜಾಯಿಂಟ್ ಮಾಡಿದ್ದು ಓಪನ್ ಆಗೋದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಫೋಲ್ಡ್ ಮಾಡಿಕೊಂಡು ತಿರುಗಿಸ್ಕೊಳ್ಳೋಣ. ಡಬಲ್ ಸ್ಟಿಚ್ ಹಾಕೊಳ್ಳೋಣ. ಇಲ್ಲಿ ಒಂದು ಮಣಿ ಅಟ್ಯಾಚ್ ಮಾಡ್ಕೊಳ್ತಿದ್ದೇನೆ. ಗೋಲ್ಡನ್ ಮಣಿ ಅಟ್ಯಾಚ್ ಮಾಡ್ಕೊಳ್ತಿದ್ದೇನೆ. ಸ್ಲೀವ್ ಡಿಸೈನ್ ರೆಡಿ ಆಯಿತು.
ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಲೀವ್ ಡಿಸೈನ್ ಮತ್ತು ಬ್ಯಾಕ್ ನೆಕ್ ಡಿಸೈನನ್ನು ಮಾಡಿದ್ದನ್ನು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.